ನಮ್ಮ ಸಾರವು ಬತ್ತಿ ಹೋಗದೇ ಇರಬೇಕಂದ್ರೆ ನಾವು ದೇವರ ಸಾನ್ನಿಧ್ಯದಲ್ಲಿ ಒಪ್ಪಿಕೊಳ್ಳಬೇಕು. ಆವಾಗ ನೀನು ಧನ್ಯನಾಗುತ್ತಿ. ನನ್ನ ಪಾಪವನ್ನು ಮರೆ ಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ಭಕ್ತನು ಹೇಳ್ತಾನ, ಅಯ್ಯ ನನ್ನ ಪಾಪವನ್ನು ನಾನೇನ್ ಮಾಡಿಲ್ಲ, ಮರೆ ಮಾಡಿಲ್ಲ. ನನ್ನ ಪಾಪವನ್ನು ನಾನೇನ್ ಮಾಡಿಲ್ಲ, ಬಚ್ಚಿಟ್ಕೊಂಡಿಲ್ಲ, ನಾನು ಒಪ್ಪಿಕೊಂಡಿದ್ದೀನಿ ಅಂತ ಅನ್ನುವಾಗ ಏನಾಯ್ತು ಗೊತ್ತಾ? ನೀನು ನನ್ನ ಪಾಪವನ್ನು, ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. ಸಹೋದರನೇ ಸಹೋದರಿ, ನಾವು ಧನ್ಯರಾಗಬೇಕೆಂದರೆ ಒಂದೇ ಒಂದು ಮಾರ್ಗ, ನಾವು ಪಾಪಿಗಳೆಂದು ಗ್ರಹಿಸಿಕೊಳ್ಳಬೇಕು. ಫಸ್ಟ್ ಒನ್. ಎರಡನೇದು, ನಮ್ಮ ಪಾಪವನ್ನು ಅರಿಕೆ ಮಾಡಬೇಕು. ನಮ್ಮ ಪಾಪವನ್ನು ದೇವರ ಸಾನ್ನಿಧ್ಯದಲ್ಲಿ ಏನು ಮಾಡಬೇಕು, ಒಪ್ಪಿಕೊಳ್ಳಬೇಕು. ಒಪ್ಪಿಕೊಂಡಾಗ ತಕ್ಷಣವೇ ದೇವರೇನ್ ಮಾಡ್ತಾರಂತ, ನಮ್ಮ ಪಾಪ ಅಪರಾಧಗಳು ಪರಿಹರಿಸಲ್ಪಟ್ಟವು. ಅವನು ಈ ದಿವಸ ನಾವು ಧನ್ಯರಾಗ